ಮಧುಮತಿ, ಯಾಕಮ್ಮ ಯಾಕಮ್ಮ ಈಗ ಒದ್ದಾಡ್ತಾ ಇದೆಯಾ? ಏನಾಯ್ತು? ಅದು ಏನಿಲ್ಲಮ್ಮ. ತ್ರಿಶೂಲ್ ಶಿವಾನಿ ಎಷ್ಟೊತ್ತಿಗೆ ಬರ್ತಾರಂತ ಏನಾದ್ರೂ ಗೊತ್ತಿದ್ಯಾ? ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬರ್ತಾರೆ ಬಿಡು. ಯಾಕೆ? ಅವ್ರೇನಾದ್ರೂ ಇಲ್ಲಿಗೆ ಫೋನ್ ಮಾಡಿದ್ರಾ? ಅಮ್ಮೋರೆಲ್ಲಿ? ಮಾಮ್ ಒಳಗಡೆ ಕೆಲಸ ಮಾಡ್ತಿದ್ದಾರೆ. ಯಾಕೆ? ತ್ರಿಶೂಲ್ ನಿನಗೆ ಫೋನ್ ಮಾಡಿದ್ನಾ? ಫೋನ್ ಯಾಕೆ? ನಾನೇ ಬಂದಲ್ಲ. ಅಯ್ಯೋ, ಏನೋ ಇದು, ಕೈಯೆಲ್ಲ ಗಾಯ. ಏನಾಯ್ತು ಬ್ರೋ? ಏನಿಲ್ಲ, ಸುಮ್ಮನೆ ಕಟ್ಕೊಂಡಿದ್ದೀನಿ. ಸುಳ್ಳು ಹೇಳ್ಬೇಡವೋ. ನಿಮ್ಮಪ್ಪ ಬೇರೆ ಗಾಡಿ ಬ್ರೇಕ್ ಫೇಲ್ ಆಗಿದೆ ಅಂತ ಹೇಳಿದ್ರು. ನಿನಗೇನ್ ಜಾಸ್ತಿ ಗಾಯ ಆಗಿಲ್ಲ ತಾನೆ? ಅಯ್ಯೋ ಇಲ್ಲಮ್ಮ, ನಾನು ದೇವಸ್ಥಾನದಲ್ಲಿ ತೆಂಗಿನಕಾಯಿ ಹೊಡೆದೆ, ಅದಕ್ಕೆ ಸ್ವಲ್ಪ ಏಟಾಯ್ತು ಅಷ್ಟೇ. ತೆಂಗಿನಕಾಯಿ ಹೊಡೆದ್ರೆ ಗಾಯ ಆಗುತ್ತಾ? ಗೊತ್ತಿರಲಿಲ್ಲ. ಶಿವಾನಿ, ಯಾಕಮ್ಮ ಒಂಥರ ಇದೆಯಲ್ಲ? ಅದ ಏನಿಲ್ಲ, ಅದು ಜೀಪ್ಗೆ ಹಿಂಗೆಲ್ಲ ಆಯ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟೆನ್ಷನ್ ಆಗಿದ್ದಾಳೆ ಅಷ್ಟೇ, ಬೇರೆ ಏನಿಲ್ಲ ಅಲ್ವಾ ಶಿವಾನಿ? ಸದ್ಯ ದೇವ್ರು ದೊಡ್ಡವನು, ಇಷ್ಟಕ್ಕೆ ಮುಗಿತಲ್ಲ. ಹೋಗಪ್ಪ, ನೀನ್ ರೆಸ್ಟ್ ತಗೋ ಹೋಗು. ಹಾ ಜಿ. ತ್ರಿಶೂಲ್, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಮ್ಮ. ನಿಮ್ ಸಂಸಾರ ಶುರು ಆಗಿದ್ಯಾ? ಯಾಕಂಗೆ ಕೇಳ್ತಾ ಇದೆಯಾ? ನಿಮ್ಮಿಬ್ಬರ ಮಧ್ಯ ಗಂಡ ಹೆಂಡತಿ ಸಂಬಂಧ ಇದ್ಯಾ? ಹಾ ಇದೆ. ನನ್ನ ನಂಬಿಸೋದಕ್ಕೆ ಸುಳ್ಳು ಹೇಳ್ಬೇಡ. ಏನೇ ಇದ್ರು ನನ್ನ ಹತ್ರ ಹಂಚ್ಕೋ. ಹಾಗೆಲ್ಲ ಏನಿಲ್ಲಮ್ಮ, ಏನಾದ್ರೂ ಇದ್ರೆ ಖಂಡಿತ ಹೇಳ್ತೀನಿ. ನೀನ್ ಯಾಕೆ ಈ ತರ ಎಲ್ಲ ಕೇಳ್ತಾ ಇದೆಯಾ? ನಿಮ್ಮಿಬ್ಬರನ್ನ ನೋಡಿದ್ರೆ ಹೊಂದಾಣಿಕೆ ಕಮ್ಮಿ ಇದೆ ಅಂತ ಅನಿಸ್ತಾ ಇದೆ. ಶಿವಾನಿ ಮುಖದಲ್ಲಿ ಸಂತೋಷ ಕೂಡ ಕಾಣಿಸ್ತಾ ಇಲ್ಲ. ಹಾಗೆಲ್ಲ ಏನಿಲ್ಲಮ್ಮ, ಅವಳು ಖುಷಿ ಖುಷಿಯಾಗಿದ್ದಾಳೆ. ಮನ್ಸಾರೆ ನಗೋದಕ್ಕೂ ಬೇರೆಯವ್ರು ನಮ್ಮನ್ನ ನೋಡ್ತಿದ್ದಾರೆ ಅಂತ ನಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಕಣೋ. ಶಿವಾನಿ ಮುಖದಲ್ಲಿರೋದು ಎರಡನೇ ತರದ್ ನಗು. ಹೇ, ಹಾಗೆಲ್ಲ ಏನಿಲ್ಲಮ್ಮ, ನೀನು ಕನ್ಫ್ಯೂಸ್ ಆಗಿದ್ಯಾ ಅನ್ಸತ್ತೆ. ಸುಮ್ನೆ ಏನೇನು ಹೇಳಿ ನನ್ನ ನಂಬ್ಸಕ್ ನೋಡ್ಬೇಡ. ಅಯ್ಯೋ ಅಮ್ಮ, ಹಂಗೆಲ್ಲ ಏನಿಲ್ಲ ಅಂತ ಹೇಳದ್ನಲ್ಲ. ಅವಳಿಗೆ ನನ್ ಕಂಡ್ರೆ ಇಷ್ಟ ಇರಲಿಲ್ಲ ಅಂದಿದ್ರೆ ನನ್ನ ಜೊತೆ ದೇವಸ್ಥಾನಕ್ಕೆ ಬರಕ್ ಒಪ್ಕೋತಾ ಇದ್ಲಾ? ನೀನು ಹೇಳು. ನಿಜವಾಗ್ಲೂ ನಮ್ಮ ಸಂಸಾರ ಶುರುವಾಗಿದೆ. ನಾನ್ ಯಾಕೆ ಇದನ್ನೆಲ್ಲ ಕೇಳ್ತಿದ್ದೀನಿ ಗೊತ್ತಾ? ಸ್ವಾಮೀಜಿಗಳು ಹೇಳಿದ್ದು ನಿಮ್ಗೆ ನೆನಪಿದೆ ಅಲ್ವಾ? ಈ ಮನೆ ಹಾಳಾಗೋದು ನನ್ಗಿಷ್ಟ ಇಲ್ಲ ತ್ರಿಶೂಲ್. ಹ್ಞೂನಮ್ಮ, ನನಗೆಲ್ಲ ನೆನಪಿದೆ. ನೀನೇನು ಯೋಚನೆ ಮಾಡ್ಬೇಡ, ಆರಾಮಾಗಿರು. ನಿನಗೆ ಅನ್ಸಿರೋ ಸತ್ಯ ಅಮ್ಮ. ನನ್ನ ಶಿವಾನಿ ಸಂಸಾರ ಶುರುವಾಗಿಲ್ಲ, ಆದ್ರೆ ಅದನ್ನು ನಿನಗೆ ಹೇಳಕ್ಕಾಗಲ್ಲ. ನನ್ನ ಕ್ಷಮಿಸ್ಬಿಡು. ಅವ್ರ ಸಂಸಾರ ಶುರು ಆದ್ಮೇಲೂ ಯಾಕಿಂತ ಗ್ರಚಾರ ಎದುರಾಯ್ತು? ಬೇರೆ ಯಾವ್ದಾದ್ರು ಹರಕೆ ಉಳ್ಕೊಂಡಿದ್ಯಾ? ಮೊದ್ಲು ಅದನ್ನ ನೆನ್ಪು ಮಾಡ್ಕೋಬೇಕು. ಉಸಿರು ನಿಂತ್ರೆ ನಿನ್ನ ಹೆಸರಿಗೆ ಅಂಟಿದೆ ಅಂತ ಇದ್ದಲ್ಲ, ಆ ಕಳಂಕ ದೂರ ಆಗೋದು. ನಾನು ನಿನ್ನ ಪಡ್ಕೊಳಕ್ಕಾಗ್ಲಿಲ್ಲ ಅಂದ್ರೆ, ನಿನ್ನ ಮನಸ್ಸು ನನ್ನ ಕಡೆ ವಾಲಿಲ್ಲ ಅಂದ್ರೆ, ನಾನು ಯಾವತ್ತೂ ನಿನಗೆ ಸಿಗದೇ ಇರೋ ಜಾಗಕ್ಕೆ ಹೋಗ್ಬಿಡ್ತೀನಿ ಶಿವಾನಿ. ಆದ್ರೆ ಒಂದೊಂದು ಸತ್ಯ, ನನ್ನ ಕೊನೆ ಉಸಿರಿರೋವರೆಗೂ ನಿನ್ನನ್ನೇ ಪ್ರೀತಿ ಮಾಡ್ತಾ ಇರ್ತೀನಿ. ಇಷ್ಟ ಇಲ್ದಿರೋ ಮದ್ವೆ, ಇಷ್ಟ ಇಲ್ದಿರೋ ಗಂಡ, ಯಾವುದು ಇಷ್ಟ ಇಲ್ಲ ನನ್ಗೆ. ಆದ್ರೂ ಎಲ್ರು ಪದೇ ಪದೇ ಅದನ್ನೇ ಮಾತಾಡಿ ನನಗ್ ನೋವು ಮಾಡ್ತಾ ಇದಾರೆ. ಕಂಕಣ ಕಟ್ಕೊಂಡ್ರೆ ಆಯಸ್ಸು ವೃದ್ಧಿ ಆಗುತ್ತಂತೆ. ಯಾವ ಆಯಸ್ಸು ಬೇಕಾಗಿಲ್ಲ, ಯಾರ ಆಯಸ್ಸು ಬೇಡ ನನ್ಗೆ. ಇಲ್ಲ, ಈ ಕಂಕಣ ನನ್ನ ಕೈಲಿರಬಾರ್ದು.
ನನ್ನ ಬೆಲೆ ಇದೆ ಅಲ್ವಾ? ಅಲ್ಲ ಶಿವಾನಿ, ನೀನು ನನ್ನ ಇಷ್ಟೊಂದು ಹೇಟ್ ಮಾಡ್ತೀಯಾ? ಅಜ್ಜಿ ಅವರೇನೋ ನಂಬಿಕೆ ಇಟ್ಟು ಒಳ್ಳೇದಾಗತ್ತೆ ಅಂತ ಇದನ್ನು ಕೊಟ್ರೆ ನಿನಗಿಷ್ಟ ಇಲ್ಲ ಅಂತ ನೀನು ಇದನ್ನ ಬಿಸಾಕ್ಬಿಟ್ಟಿದ್ಯಲ್ಲ. ಇದನ್ನು ಕಟ್ಕೊಳ್ಳದೆ ಹೋದರೆ ನನ್ನ ಆಯಸ್ ಕಮ್ಮಿ ಆಗತ್ತೆ, ನಿನಗೂ ತೊಂದರೆ ಆಗತ್ತೆ ಅಂತ ಸ್ವಾಮಿಗಳು ಅಜ್ಜಿ ಹತ್ರ ಹೇಳಿದ್ರಂತೆ. ಅದಕ್ಕೆ ಅಜ್ಜಿ ಒತ್ತಾಯ ಮಾಡಿದ್ದು. ಪಾಪ, ನೀನಿದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ಬಿಡು ಶಿವಾನಿ. ಸಾವು ಅನ್ನೋದು ಸ್ವಾಭಾವಿಕ. ನಾವು ದಾರ ಕಟ್ಕೊಳ್ಳದೆ ತಕ್ಷಣ ಸಾವು ಬರುತ್ತೆ ಅನ್ನೋದು ಸುಳ್ಳು. ಸಾವು ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಬೇಕಾದ್ರೂ ಬರಬಹುದು. ಆದ್ರೆ ನಾವು ಬದುಕಿರೋ ತನಕ ಖುಷಿಯಾಗಿರ್ಬೇಕಷ್ಟೆ. ಅಲ್ಲಿ ತನಕ ಇದನ್ನ ಲೇಟ್ ಇರ್ತೀನಿ. ಶಿವಾನಿ, ನಾನಿಲ್ಲಿ ಬಂದಿದ್ದು ಇದನ್ನ ಕೊಟ್ಟು ಹೋಗೋಣ ಅಂತ. ತಗೋ. ಏನಿದು? ಪತ್ರ, ಲೆಟರ್. ಅದ್ ನನ್ಗೂ ಗೊತ್ತು. ಏನಿದೆ ಇದ್ರಲ್ಲಿ? ನನ್ನ ಹೃದಯದ ಮಾತಿದೆ. ಶಿವಾನಿ, ಏನ್ ಮಾಡ್ತಾ ಇದ್ಯಾ? ಅರ್ಥ ಆಗ್ತಾ ಇದೆಯಾ ಅದನ್ನ? ತ್ರಿಶೂಲ್, ನನಗಿದೆಲ್ಲ ಇಷ್ಟ ಆಗಲ್ಲ. ಪತ್ರಗಳನ್ನ ಬರೆಯೋದು, ನಾನು ಹೀಗ್ ಮಾಡ್ತೀನಿ ಹಾಗ್ ಮಾಡ್ತೀನಿ ಅಂತ ಸುಳ್ಳು ಭರವಸೆಗಳನ್ನ ಕೊಡೋದು, ಒಂದ್ ಹೆಣ್ಣಿನ ಮನ್ಸಲ್ಲಿ 100 ಕನ್ಸುಗಳನ್ನ ಬಿತ್ತಿ ಕೊನೆಗೆ ಅದನ್ನೆಲ್ಲ ನುಚ್ಚು ನೂರು ಮಾಡೋದು ಬೇಡ. ಇದೆಲ್ಲ ಯಾವುದು ಬೇಡ ನನಗೆ. ಶಿವಾನಿ, ನೀನು ಇದನ್ನ ಬೇಡ ಅನ್ನೋ ಹಾಗಿಲ್ಲ. ನೀನು ನನಗೆ 3 ದಿನ ಟೈಮ್ ಕೊಟ್ಟಿದ್ದೆ, ಅದರಲ್ಲಿ ಇನ್ನೂ 1 ದಿನ ಬಾಕಿ ಉಳಿದಿದೆ. ಅಷ್ಟರಲ್ಲಿ ನೀನು ನನ್ನನ್ನು ಒಪ್ಕೊಳ್ಳೋ ಹಾಗೆ ಮಾಡೋ ತಾಕತ್ತು ನನ್ನಲ್ಲಿದೆ. ನಾನು ಒಪ್ಲಿಲ್ಲ ಅಂದ್ರೆ ಮಾತಕ್ಕೆ ತಕ್ಕಂತೆ ನಡ್ಕೊಳ್ಳೋ ನಿರ್ಧಾರನೂ ಮಾಡಾಗಿದೆ. ಮತ್ಯಾಕಿ ಪತ್ರ? ನಾನೇನೋ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದ್ರೆ ಅದನ್ನು ಮೀರಿ ನೀನು ನನ್ನನ್ನು ಪ್ರೀತಿಸೋದೇ ಇಲ್ಲ ಅಂತ ಹೇಳ್ಬಿಟ್ರೆ ನಾನೇನ್ ಮಾಡ್ಲಿ? ಮುಂದಿನ ದಾರಿ ಏನು ಅಂತ ನೋಡ್ಲೇಬೇಕಲ್ವಾ? ಆವಾಗ ನಿನ್ ಜೊತೆ ಮಾತಾಡೋದಕ್ಕೆ ಟೈಮ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಇದ್ರೂ ನೀನ್ ನನ್ನ ಜೊತೆಗೆ ಮಾತಾಡ್ತೀಯ ಅನ್ನೋ ಗ್ಯಾರಂಟಿನೂ ನನಗಿಲ್ಲ. ಅದಕ್ಕೆ ಎಲ್ಲ ಪತ್ರದಲ್ಲಿ ಬರೆದಿದ್ದೀನಿ. ಶಿವಾನಿ, ಪ್ಲೀಸ್ ಇವಾಗ ಓದ್ಬೇಡ. ನಾಳೆ ನಾನು ಸೋತೋದ್ರೆ ಆವಾಗ ಓದು. ಗೆದ್ರೆ? ಗೆಲ್ಲೋ ಮತ್ ನಿನ್ ಬಾಯಲ್ಲಿ ಬಂತ? ಶಿವಾನಿ, ನಿನ್ ಬಾಯರ್ಗೆ ಸತ್ಯ ಆಗೋಗ್ಲಿ. ನಿನ್ ಬಾಯಿಗೆ ಮಂಡ್ಯದ ಬೆಲ್ಲ ಹಾಕ್ತೀನಿ. ನಾನು ಕೇಳ್ತಿರೋದಕ್ಕೆ ಉತ್ತರ ಕೊಡು. ಗೆದ್ರೆ ಇಬ್ರು ಒಟ್ಟಿಗೆ ಕೂತು ಈ ಪತ್ರ ಓದಿ ಹರಿದಾಕ್ಬಿಡಣ. ಇಂಥ 100 ಪತ್ರಗಳನ್ನ ನೀನ್ ತಂದು ಕೊಟ್ರು ನನ್ ಮನ್ಸು ಬದಲಾಗೋದಿಲ್ಲ. 2 ದಿವಸದಲ್ಲೇ ನಿನ್ಗೇನು ಮಾಡಕ್ಕಾಗ್ಲಿಲ್ಲ, ಇನ್ನು 1 ದಿನದಲ್ಲಿ ಏನ್ ಮಾಡ್ತೀಯ? ಏನ್ ಮಗ್ನೆ, ನನ್ ಕೆಲ್ಸ ಜಾಸ್ತಿ ಇದೆ. ಅಮ್ಮ, ಅದಲ್ಲಿ ಇಡಮ್ಮ, ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು. ಏನ್ ವಿಷಯನೋ? ನಾನು ನಿಂಗೆ ಏನೋ ಕೇಳ್ತೀನಿ, ಏನೋ ಅನ್ಕೋಬಾರ್ದು. ಕೇಳು. ನನಗೆ ತಮ್ಮನೋ ತಂಗಿನೋ ಹುಟ್ಟಿದ ಮೇಲೆ ನನ್ನ ಮೇಲಿರೋ ಪ್ರೀತಿ ಕಮ್ಮಿ ಆಗಲ್ಲಲ್ವಮ್ಮ? ಯಾಕೋ ಮಗ್ನೆ ಆ ಥರ ಎಲ್ಲ ಕೇಳ್ತಿದ್ಯಾ? ನಿನ್ ಮೇಲೆ ಪ್ರೀತಿನ ನಾನು ಯಾವಾಗ್ಲೂ ಕಮ್ಮಿ ಮಾಡಿದ್ದೀನಿ? ಯಾವತ್ತೂ ಕಮ್ಮಿ ಮಾಡಿಲ್ಲ. ಆದ್ರೂ ನನಗೊಂದು ಆಸೆ. ಏನ್ ಆಸೆನೋ? ನಾನು ನಿನ್ನ ಹೊಟ್ಟೆಲ್ಲೇ ಹುಟ್ಟಬೇಕು ಅಂತ ಆಸೆ. ಮುಂದಿನ ಜನ್ಮದಲ್ಲಿ ನೀ ನನ್ನ ಮಗನಾಗೆ ಇರ್ತೀಯ. ನಾನು ಹೇಳಿದ ಈ ಜನ್ಮದಲ್ಲಿ. ಚಿಕ್ಕ ಮಕ್ಕಳ ತರ ಮಾತಾಡ್ಬೇಡ. ಈ ಜನ್ಮದಲ್ಲಿ ಹೇಗೋ ಸಾಧ್ಯ? ನಾನು ಸತ್ಮೇಲೆ ಸಾಧ್ಯ ಆಗ್ಬಿಡಮ್ಮ. ಅಯ್ಯೋ, ಇದೆಲ್ಲ ಯಾಕೋ? ಎದೋಳು? ಇದು ನಿನ್ನ ಪ್ರೀತಿಗೆ, ನಿನ್ನ ಮಮಕಾರಕ್ಕೆ. ನಿನ್ಗೇನೋ ಆಗಿದೆ ಕಣೋ. ಶಿವಾನಿಗೆ ಹೇಳಿ ಸರಿ ಮಾಡಿಸ್ತೀನಿ ತಾಳು. ಸರಿಯಾಗಿ ರುಚಿರು ನಮ್ಮ ನಮ್ಮದು. ಬಿಡು ಬಿಡು.
ಐ ಲವ್ ಯು ಮಾ. ನೀನ್ ಐ ಲವ್ ಯು ಅಂತ ಹೇಳ್ಬೇಕಾಗಿರೋದು ನನ್ಗಲ್ಲ, ನಿನ್ ಹೆಂಡತಿಗೆ. ಹೋಗ್ ಅವಳಿಗೆ ಹೇಳು. ನಾನು ನಿನಗೆ ಹೇಳ್ತಾ ಇದ್ದೀನಲ್ವಾ, ಸುಮ್ಮನೆ ಅದನ್ನು ತಗೊಳ್ಳೋದು ನೋಡು, ದಾನ ಮಾಡೋಕೆ ನೋಡ್ಬೇಡ. ಸರಿನಪ್ಪ, ಲವ್ ಯು ಟು ಕಂದ. ಅಬ್ಬಾ, ಕೊನೆಗೂ ಈ ತ್ರಿಶೂಲ್ ಹೇಳ್ದಾಗೆ ಮಾಡ್ತಿದ್ದಾನೆ. ಕೊನೆಗೂ ನನಗೆ ಈ ತಾಳಿಯಿಂದ ಮುಕ್ತಿ ಕೊಡ್ತಿದ್ದಾನೆ. ಸತ್ಯ, ಈ ತಾಳಿಯಿಂದ ನಾನು ನನ್ನ ಆದಿಶೇಷನ ಕಳ್ಕೊಂಡೆ, ನಾಗಲೋಕದ ಸಂಬಂಧನ ಕಳ್ಕೊಂಡೆ. ನಾನು ಸಂಪೂರ್ಣವಾಗಿ ಶಕ್ತಿಹೀನಳಾದೆ. ಆದ್ರೆ ಈಗ ಅವನಾಗವನೇ ನನ್ನಿಂದ ದೂರ ಹೋಗ್ತಿದ್ದಾನೆ. ನನ್ಗೆ ಯಾವ ತೊಂದರೆನೂ ಇಲ್ಲ. ನಾನೀಗ ಎಲ್ಲ ಸಮಸ್ಯೆಗಳಿಂದನೂ ಹೊರಗೆ ಬರ್ಬೋದು. ನಾಗಲೋಕನ ಪ್ರವೇಶ ಮಾಡೋದಕ್ಕೆ ನಾನು 2 ಅಮಾವಾಸ್ಯೆಗಳನ್ನ ಕಳೆಯೋ ಅವಶ್ಯಕತೆನೇ ಇಲ್ಲ. ಆ ಶಿಕ್ಷೆಯಿಂದನೂ ನಾನು ಪಾರಾಗ್ಬೋದು. ಯಾಕೋ ಗೊತ್ತಿಲ್ಲ, ನನ್ಗೆ ಇವತ್ತು ತುಂಬಾ ಖುಷಿ ಆಗ್ತಿದೆ. ದೊಡ್ಡ ಬಂಧನದಿಂದನೇ ಪಾರಾದೆ ಅನ್ಸ್ತಾ ಇದೆ. ಇಷ್ಟು ದಿನ ನನಗೆ ಯಾವುದೋ ಸುಳಿ ಸುತ್ತ ಹಾಕೊಂಡಿತ್ತು ಅನ್ಸ್ತಿತ್ತು. ನಾಗಲೋಕಕ್ಕೆ ನಾನು ಮರಳಿ ವಾಪಸ್ ಹೋಗಕ್ ಆಗೋದೇ ಇಲ್ಲ ಅನ್ಸ್ತಿತ್ತು. ಇವತ್ತು ಅದೆಲ್ಲದರಿಂದ ಬಿಡುಗಡೆ ಸಿಗ್ತೇನೋ ಅಂತ ನನಗನ್ನಿಸ್ತಾ ಇದೆ. ಇಷ್ಟು ದಿನ ನಾಶ ಆಗಿದೆ ನನ್ನ ಕನ್ಸುಗಳು ನನಸಾಗುತ್ತೆ ಅನ್ನೋ ಆಸೆ ಮತ್ತೆ ಚಿಗುರ್ತಾ ಇದೆ. ಪರಮೇಶ್ವರ, ನಾನು ನೀನ್ ಹೇಳ್ದಾಗೆ ಮಾಡಿದ್ದೀನಿ. ಈ ಮನೆಗೆ ಬಂದೆ, ತ್ರಿಶೂಲ್ ಜೊತೆನೂ ಅದೇ. ಈಗ ಅವನಾಗೋನೆ ನನ್ನ ಬಿಟ್ಟು ದೂರ ಹೋಗ್ತಿದ್ದಾನೆ. ಒಂದ್ ವೇಳೆ ಅವನಿಗೆ ನಾನು ಸೋತು ನಿನ್ ಮಾತಿಗೆ ವಿರುದ್ಧ ಹೋಗಿದ್ರೆ ನನ್ ತಪ್ಪಾಗ್ತಿತ್ತು. ಆದ್ರೆ ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ ಪರಮೇಶ್ವರ. ಅವನೇ ಸೋತಿದ್ದಾನೆ. ಷರತ್ತಿನ ಪ್ರಕಾರ ಅವನ್ ಸೋತ್ರೆ ನನಗೆ ಮಾಂಗಲ್ಯದಿಂದ ಮುಕ್ತಿ ಕೊಡಿಸ್ಬೇಕಿತ್ತು. ಕೊಡಿಸ್ತಾ ಇದ್ದಾನೆ. ನನಗಷ್ಟೇ ಸಾಕು. ನಾನಿನ್ನು ನಾಗಲೋಕದ ಸೇವೆಗೆ ನಿಲ್ತೀನಿ. ನಾಗಮಣಿನ ಮರಳಿ ಪಡೆಯೋದಕ್ಕೆ, ನನ್ನ ಆದಿಶೇಷನ ಮರಳಿ ಸೇರೋದಕ್ಕೆ ಸಜ್ಜಾಗ್ತೀನಿ. ನಾನು ಹೇಳಿಲ್ವಾ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ? ಇವಾಗ ನಿನಗದ ಅರ್ಥ ಆಯ್ತಾ? ಮುಂಚೆಯಿಂದನೂ ನಿನಗೆ ನನ್ನ ಮೇಲೆ ಪ್ರೀತಿ ಇರತ್ತೆ, ಬೇಕಂತಾನೆ ಹೇಳಿಲ್ಲ ಅಲ್ವಾ? ನಾನು ಇಷ್ಟ ಅಂತ ಹೇಳ್ಬಿಟ್ರೆ ನೀನು ಎಲ್ಲಿ ಸೋತೋಗ್ಬಿಡ್ತೀನೋ ಅನ್ನೋ ಭಯ ಅಲ್ವಾ ನಿಂಗೆ? ಪರವಾಗಿಲ್ಲ, ನಾನು ಸೋತ್ರೂ ಪರವಾಗಿಲ್ಲ. ನಮ್ಮ ಪ್ರೀತಿ ಗೆಲ್ತಾ ಇದೆಯಲ್ಲ, ನನಗಷ್ಟು ಸಾಕು. ಐ ಲವ್ ಯು ಶಿವಾನಿ, ಐ ಲವ್ ಯು. ಯಾಕೇನು ಮಾತಾಡ್ತಾ ಇಲ್ಲ? ಮಾತಾಡಲ್ವಾ? ಓ, ನಾನು ಬರ್ದಿರೋ ಲೆಟರ್ ಓದಿ ನಿನಗೆ ಕೋಪ ಬಂದಿದ್ಯಾ? ನಾನು ಯಾಕೆ ಹಾಗೆಲ್ಲ ಬರ್ದೆ ಅಂತನಾ? ಶಿವಾನಿ, ನಾನು ಬರ್ದಿರೋ ಒಂದೊಂದು ಅಕ್ಷರನೂ ನನ್ನ ಮನಸ್ಸಿಂದ ಬರ್ದಿರೋದು. ನಿನ್ನ ಬಿಟ್ಟಿರೋದಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ ಶಿವಾನಿ. ನೀನಿಲ್ಲದೆ ನನಗೆ ಬದುಕೇ ಇಲ್ಲ. ನಿನ್ನನ್ನು ನಾನು ಅಷ್ಟು ಇಷ್ಟಪಡ್ತೀನಿ. ನಾನು ನಿನಗೆ ಕಾಡ್ಸೋ ಹುಡುಗ ಆಗಿರ್ಬೋದು, ಆದ್ರೆ ನಿನ್ನನ್ನು ಕಾಪಾಡೋ ಹುಡುಗನು ನಾನೇ ಶಿವಾನಿ. ನೀನು ನನ್ನ ಪ್ರೀತಿನ ಒಪ್ಕೊಂಡ್ರೆ ನಾನು ಇದೇ ಜಾಗಕ್ಕೆ ಬಂದು ಬೆಟ್ಟ ತುದಿನಲ್ಲಿ ನಿಂತು ಜೋರಾಗಿ ಐ ಲವ್ ಯು ಶಿವಾನಿ ಅಂತ ಕೂಗಬೇಕು ಅಂತ ಆಸೆ ಪಟ್ಟಿದ್ದೆ. ಥ್ಯಾಂಕ್ಸ್ ಶಿವಾನಿ ಬಂದಿದ್ದಕ್ಕೆ. ಐ ಲವ್ ಯು ಶಿವಾನಿ. ನೀನ್ ನನ್ನನ್ನ ಪ್ರೀತಿಸ್ತಾ ಇರ್ಬೋದು,
ಆದ್ರೆ ನೀನು ಯಾವತ್ತಿದ್ರು ನನ್ನ ಶತ್ರುನೇ. ನಾನು ಯಾವತ್ತೂ ನಿನ್ನ ಇಷ್ಟಪಡೋದಕ್ಕೆ ಸಾಧ್ಯನೇ ಇಲ್ಲ. ನೀನು ನನ್ನ ಪ್ರೀತಿನ ಕಿತ್ಕೊಂಡವನು. ನಿನಗೆ ನನ್ನ ಪ್ರೀತಿ ಸಿಗೋದಿಲ್ಲ. ಶಿವಾನಿ, ಏನ್ ಮಾತಾಡ್ತಾ ಇದ್ಯಾ? ಏನಾಗಿದೆ ನಿನ್ಗೆ? ನೀಗೇನಾದ್ರೂ ತಲೆ ಕೆಟ್ಟಿದ್ಯಾ? ಹೌದು ಹೌದು, ನನಗೆ ತಲೆ ಕೆಟ್ಟಿದೆ. ಪ್ರತಿದಿನ ಪ್ರತಿ ಕ್ಷಣ ನನ್ನ ಹಿಂದೆ ಬಿದ್ದು ಶಿವಾನಿ ಶಿವಾನಿ ಅಂತ ಕಾಟ ಕೊಡ್ತಿದ್ಯಲ್ಲ, ಅದನ್ನೆಲ್ಲ ನೋಡಿ ನನ್ನ ತಲೆ ಕೆಟ್ಟು ಹೋಗಿದೆ. ಅದು ಕಾಟ ಅಲ್ಲ, ಪ್ರೀತಿ. ಯಾವುದೋ ಪ್ರೀತಿ? ನಂದು ತ್ರಿವಿಕ್ರಮ್ದು ನಿಜವಾದ ಪ್ರೀತಿ. ಮೋಸ ಮಾಡಿ ತಾಳಿ ಕಟ್ಟೊಂದಲ್ಲ ಪ್ರೀತಿ. ನಿನ್ನ ತೀರೇಕ ನೋಡಿ ನನಗೆ ಸಾಕಾಗಿದೆ. ಇಲ್ಲ, ನೀ ನನ್ನ ಜೀವನದಲ್ಲಿ ಇರಬಾರ್ದು. ನನ್ನ ಜೀವನದಲ್ಲಿ ನೀನೊಂದು ಕಪ್ಪು ಚುಕ್ಕಿ. ಇವತ್ತೇ ನಿನ್ನನ್ನು ಅಳಿಸಾಡ್ತೀನಿ. ಶಿವಾನಿ, ಪ್ಲೀಸ್ ಪ್ಲೀಸ್, ನಂಗೆ ಏನು ಮಾಡಬೇಡ. ನಾನು ನಿನ್ ತಾಳಿ ಕಟ್ಟಿದ ಗಂಡ ಶಿವಾನಿ. ನನಗೆ ತಾಳಿನೂ ಬೇಡ, ನೀನು ಬೇಡ. ಸಾಯ್ಬೇಕು ನೀನು. ಸತ್ತು ಹೋಗು. ಯಾಕೆ ಶಿವಾನಿ ಹಿಂಗ್ ಮಾಡ್ತಾ ಇದೀಯಾ? ನಂಗೇನು ಮಾಡಬೇಡ. ಶಿವಾನಿ, ನಂಗೇನು ಮಾಡಬೇಡ. ಶಿವಾನಿ, ನನಗೇನು ಮಾಡಬೇಡ. ನಂಗೇನು ಮಾಡಬೇಡ. ನಂಗೇನು ಮಾಡಬೇಡ. ಶಿವಾನಿ, ಶಿವಾನಿ ಬೇಡ. ಶಿವಾನಿ, ಶಿವಾನಿ ಕೈ ಹೋಗಿದ್ದೀನಿ, ಬೇಡ ಶಿವಾನಿ. ಶಿವಾನಿ, ನಾನು ನೋಡ್ತಾನೆ ಇದೀನಿ. ಮದ್ವೆ ಆದಾಗ್ಲಿಂದ ಅವ್ನು ನಮ್ ಕಡೆ ತಿರುಗೂ ನೋಡಿಲ್ಲ. ಯಾವಾಗ್ಲೂ ಶಿವಾನಿ ಶಿವಾನಿ ಅಂತ ನಿಮ್ ಹಿಂದೆನೆ ಓಡಾಡ್ತಿರ್ತಾನೆ. ಅದು ಹಾಗೆ ರೀನಾ, ಹೊಸ ಸಂಸಾರ ಅಲ್ವಾ, ಅಂಟಿನ ಹಾಗೆ ಯಾವಾಗ್ಲೂ ಅಂಟ್ಕೊಂಡಿರುತ್ತೆ. ಈಗ ಬೆಸೆಯೋ ಸಂಬಂಧನೇ 10 ವರ್ಷ ಜೊತೆ ಇರೋ ಹಾಗೆ ಮಾಡುತ್ತೆ. ನಾನು ಯಾವ ನಿರೀಕ್ಷೆ ಇಟ್ಕೊಂಡ್ರು ಅದು ಬರೀ ನಿರೀಕ್ಷೆಯಾಗಿ ಉಳಿಯುತ್ತೆ ಅಷ್ಟೇ. ನಿನ್ ಮನ್ಸು ಮಾತ್ರ ಬದಲಾಗಲ್ಲ. ಅತ್ತೆ, ನೀವೇನೋ ಹಾಗಂತಿದ್ದೀರಾ, ಆದ್ರೆ ಇಲ್ಲಿ ಉಲ್ಟಾ ಆಗಿರೋ ಆಗಿದೆ. ಶಿವಾನಿಗೆ ಅವನು ಹೋಗಿರೋ ವಿಷಯನೇ ಗೊತ್ತಿಲ್ಲ ಅನ್ಸುತ್ತೆ. ಶಿವಾನಿಗೆ ಈಗ ಅವನ ಬುದ್ಧಿ ಗೊತ್ತಾಗಿದೆ ಅನ್ಸುತ್ತೆ. ಅವನು ಈ ಮನೆ ಕೆಲಸದ ಆಳ ಆಗಿದ್ದಾಗಿಂದಲೂ ನಾನು ಹೇಳ್ತಾನೆ ಬಂದೆ, ನಿಮ್ಗೆ ಯಾರಿಗೂ ಅರ್ಥನೇ ಆಗಿಲ್ಲ. ಅವನ ಗುಣ ಏನು ಅಂತ ಈಗ ಬಾಯ್ಲಾಗೋ ಸಮಯ ಬಂತು. ಗೋವಿಂದ, ಶಿವಾನಿ, ನಿನಗೆ ನಿಜವಾಗ್ಲೂ ಗೊತ್ತಿಲ್ವಾ? ಅವ್ನು ಹೇಳ್ದೆ ಕೇಳ್ದೆ ಯಾಕೋದ? ಅಂತ ಕೆಲಸ ಏನಿತ್ತು ಅವನ್ಗೆ? ಶಿವಾನಿ, ಅವನ್ ಬಂದ ತಕ್ಷಣ ಹೇಳಮ್ಮ, ಅವನ ವಿಚಾರಿಸ್ಕೊಳ್ಬೇಕಾಗಿದೆ. ನಾನು ಅಷ್ಟೇ. ನಾನು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡದೇ ಹಾಗೆ ಮಾಡ್ಬಿಟ್ಟಿದ್ದಾನೆ. ಸರಿ, ಹೇಳ್ತೀನಿ. ಅಲ್ಲ, ತ್ರಿಶೂದ್ ಎಲ್ಲಿ ಹೋಗಿರ್ಬೋದು?
ಅಳಿಮಯ್ಯ ಬೇರೆ ತ್ರಿಶೂಲ್ ಮನೇಲಿದ್ದಾನ ಅಂತ ಕೇಳ್ಕೊಂಡು ಹೋದ. ಇವಾಗ ಇವನು ಇಲ್ಲ. ಅಳಿಮಯ್ಯನೇ ಏನಾದರೂ ಛೆ ಅಳಿಮಯ್ಯ ಏನಾದರೂ ಕರ್ಕೊಂಡು ಹೋಗಿದ್ರೆ ನನಗೆ ಹೇಳೋಗಿರೋನು. ಪರಮೇಶ್ವರ, ಏನ್ ಮಾಡ್ಲಿ ನಾನು? ಮನೆಯವರೆಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದಾರೆ. ಅವ್ರಿಗೆಲ್ಲ ಏನ್ ಉತ್ತರ ಕೊಡ್ಲಿ ಒಂದು ಗೊತ್ತಾಗ್ತಿಲ್ವಲ್ಲ. ನನ್ನ ತ್ರಿಶೂಲ್ ಸಂಸಾರ ಶುರು ಆಗಿಲ್ಲ ಅಂತ ಅವ್ರಿಗೆ ಹೇಳ, ನನ್ಗೊಂದ್ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ, ನಾನು ಗಂಡ ಅಂತಾನೆ ಒಪ್ಕೊಂಡಿಲ್ಲ ಅಂತ ಹೇಳ, ಅಥವಾ ನಿಮ್ಗೆ ಗೊತ್ತಿಲ್ಲದೆ ನಮ್ಮಿಬ್ರ ಮಧ್ಯೆ ಒಂದು ಸ್ಪರ್ಧೆ ಏರ್ಪಟ್ಟಿತ್ತು, ಅದರ ಪ್ರಕಾರ ನನ್ಗೆ ಅವನ ಮೇಲೆ ಪ್ರೀತಿ ಹುಟ್ಲಿಲ್ಲ, ಅದ್ರಲ್ಲಿ ಅವ್ನು ಸೋತ್ ಹೋದ, ಸೋತ್ರೆ ನನ್ಗೆ ಈ ತಾಳಿಂದ ಮುಕ್ತಿ ಕೊಡಿಸ್ತೀನಿ ಅಂತ ಹೇಳಿ ಹೋಗಿದ್ದಾನೆ ಅಂತ ಅವ್ರಿಗೆಲ್ಲ ಹೇಳ. ತ್ರಿಶೂಲ್ ನೋಡಿದ್ರೆ ಸಾಯ್ತೀನಿ ಅಂತ ಪತ್ರ ಬೇರೆ ಬರ್ದಿಟ್ಟು ಹೋಗಿದ್ದಾನೆ. ಇದನ್ನೆಲ್ಲ ಅವ್ರ ಮುಂದೆ ಹೇಳಕ್ ಆಗುತ್ತಾ? ಆಗಲ್ಲ ಆಗಲ್ಲ. ಯಾಕೆ ನನ್ನ ಜೀವನದಲ್ಲೇ ಹೀಗೆಲ್ಲ ಆಗ್ತಿದೆ? ಎಲ್ಲ ಸಂಕಟಗಳು ನನ್ನ ಜೀವನದಲ್ಲೇ ಯಾಕೆ ಬರ್ತಿದೆ? ನನ್ನ ಆದಿಶೇಷನ್ ಪ್ರೀತಿನ ಕಳ್ಕೊಂಡೆ. ಇಷ್ಟ ಇಲ್ದೇ ಇದ್ರು ಈ ಮನೆಗೆ ಬಂದೆ. ಒತ್ತಾಯದ ಸಂಸಾರಕ್ಕೆ ತಲೆ ಕೊಡೋ ಪರಿಸ್ಥಿತಿ ನನಗೆ ಎದುರಾಯ್ತಲ್ಲ. ಅದರಿಂದನೂ ಹೇಗೋ ಬಚಾವಾದೆ. ಆದ್ರೆ ಕೊನೆಗೆ ಇಂಥ ಪರಿಸ್ಥಿತಿಗೆ ಬಂದು ನಿಲ್ತೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ. ನನಗಾಗ್ತಿರೋ ಪ್ರತಿಯೊಂದು ನೋವು ಆ ತ್ರಿಶೂಲಿಂದಾನೇ ಆಗ್ತಿರೋದು. ನನಗೆ ಯಾಕೆ ಹೀಗೆಲ್ಲ ಕಾಟ ಕೊಡ್ತಿದ್ದಾನ ಅವನು? ಅವನ ಪತ್ರದಲ್ಲಿ ಬರ್ತಿರೋದೆಲ್ಲ ಸತ್ಯನಾ? ನಿಜವಾಗ್ಲೂ ಅವನ ಪ್ರಾಣಕ್ಕೇನಾದ್ರೂ ಮಾಡ್ಕೊಳಕ್ ಹೋಗಿದ್ದಾನ, ಅಥವಾ ನನಗೆ ಆಟ ಆಡಿಸ್ಬೇಕು ಅಂತ ಹೀಗೆಲ್ಲ ಬರ್ದು ಹೋಗಿದ್ದಾನ? ಒಂದು ಗೊತ್ತಾಗ್ತಿಲ್ವಲ್ಲ. ನಾನು ಏನ್ ಮಾಡ್ಲಿ ಇವಾಗ? ಇಲ್ಲ, ಅದೇನಾಗುತ್ತೋ ಆಗ್ಲಿ, ನಾನು ತ್ರಿಶೂಲ್ನ ಹುಡ್ಕೊಂಡು ಹೋಗೋದೇ ಸರಿ. ಅವನ್ ಎಲ್ಲಿದ್ದಾನೋ ಹುಡುಕಿ ಕಾಣಿಸಿದ ತಕ್ಷಣ ಕೆನ್ನೆಗೆ 4 ಬಾರಿಸಿ ಮನೆಗೆ ಹೇಳ್ಕೊಂಡು ಬರ್ತೀನಿ. ಎಲ್ಲರ ಮುಂದೆ ನಮ್ಮ ಸಂಸಾರದ ಸತ್ಯನ ಹೇಳ್ತೀನಿ. ನಾನೇ ಈ ತಾಳಿಯಿಂದ ಮುಕ್ತಿ ತಗೋತೀನಿ. ಹಾ, ಅದೇ ಸರಿ. ಮೊದಲು ಅವನಿರೋ ಜಾಗಕ್ಕೆ ಹೋಗ್ಬೇಕು, ಅವನನ್ನ ಹುಡುಕಿ ಕರ್ಕೊಂಡು ಬರ್ಬೇಕು. ಆದ್ರೆ ಎಲ್ಲಿ ಹೋಗಿದ್ದಾನೆ ಅಂತಾನೆ ಗೊತ್ತಿಲ್ಲ ಅಂತ ಮನೆಯವ್ರ ಮುಂದೆ ಹೇಳಿದಿನಲ್ಲ.